ಇವ್ರ ಹೆಸರು ಗೋವಿಂದರಾಜು ಅಂತ. ಇವರು ಹಳ್ಳಿನಲ್ಲಿ ತುಂಬ ಶ್ರೀಮಂತ ಕುಟುಂಬ. ಇವರಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಮೊದಲನೇ ಮಗಳ ಹೆಸರು ಕವಿತಾ, ಎರಡನೇ ಮಗಳ ಹೆಸರು ಸವಿತಾ. ಹಳ್ಳಿನಲ್ಲಿ ಬೆಳೆದಿರೋದ್ರಿಂದ ಆಚಾರ ವಿಚಾರ ಅಂದರೆ ತುಂಬಾ ನಂಬಿಕೆ. ಅಕ್ಕ ತಂಗಿ ಇಬ್ಬರು ಗುಣದಲ್ಲಿ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯವರಾಗಿರ್ತಾರೆ. ಗೋವಿಂದರಾಜು ಅವ್ರ ಹಿರಿಮಗಳು ಕವಿತನ ಮದುವೆ ಮಾತುಕತೆಗೆ ಸಿಟಿಯಿಂದ ರಮಣ್ ಅವನ ತಾಯಿ ಜೊತೆಗೆ ಬಂದಿರ್ತಾನೆ. ನೋಡಿ ಹೇಳಿ ಅಂದರೆ ಇವಳೆ ನನ್ನ ಹಿರಿಮಗಳು. ನೀವು ನೋಡೋಕೆ ಬಂದಿರೋ ಹುಡುಗಿನೂ ಇವಳೆ, ಕವಿತಾ ಅಂತ ಇವಳ ಹೆಸರು. ಅದು ಬೀಗ್ರೆ, ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ಒಂದ್ಸಾರಿ ಹುಡುಗ ಹುಡುಗಿ ಅವರಿಬ್ಬರೇ ಪರ್ಸ್ನಲಾಗಿ ಮಾತಾಡ್ಕೊಂಡ್ಲಿ, ಆಮೇಲೆ ಅವರಿಬ್ಬರ ಅಭಿಪ್ರಾಯ ಏನು ಅಂತ ನಾವು ಕೇಳೋಣ. ಏನಂತೀರಾ ಇದಕ್ಕೆ? ಹೌದೌದು, ಅಳಿಯಂದ್ರು ಓದಿರೋರು, ಲೋಕದ ಬಗ್ಗೆ ತುಂಬ ತಿಳ್ಕೊಂಡಿರೋರು, ಅವರಿಗೂ ಅವ್ರದ್ದೇ ಆಗಿರೋ ಅಭಿಪ್ರಾಯಗಳೆಲ್ಲ ಇರುತ್ತೆ ಅಲ್ವಾ. ನಮಗೆ ಯಾವುದೇ ಅಭ್ಯಂತರ ಇಲ್ಲ, ಹೋಗಿ ಮಾತಾಡಬಹುದು. ಅಮ್ಮ ಕವಿತಾ, ಹೋಗಮ್ಮ, ಅಳಿಯಂದ್ರನ್ನ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬನ್ನಿ ಇಬ್ಬರು. ಅದು ಬೀಗ್ರೆ, ಇಲ್ಲಿವರೆಗೂ ಬಂದಿರೋ ಸಂಬಂಧ ಹೇಗೂ ಒಪ್ಪಿಗೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ. ಹಾಗಾಗಿ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡಿದರೆ ನಮಗೂ ಸ್ವಲ್ಪ ಒಳ್ಳೇದಿತ್ತು. ಅಯ್ಯೋ ಬೀಗ್ರೆ, ಇದೇನು ಬೀಗ್ರೆ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಮನೆಯಲ್ಲಿ ಏನೂ ಕಡಿಮೆ ಆಗಿಲ್ಲ, ಯಾವುದಕ್ಕೂ ಕೊರತೆ ಆಗಿಲ್ಲ ನೋಡಿ. ಮಗನಿಗೆ ಒಳ್ಳೆ ಕೆಲಸ, ಕೈ ತುಂಬ ಸಂಬಳ ಎಲ್ಲನೂ ಇದೆ. ಹಾಗಿರುವಾಗ ಈ ಕೊಡೋದು ತಗೊಳ್ಳೋದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ಮನೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ನಮ್ಮ ಜೊತೆ ಕಳಿಸ್ಕೊಟ್ರೆ ಅದೇ ನಮಗೆ ಸಂತೋಷ. ಅದಕ್ಕಿಂತ ಹೆಚ್ಚಿಗೆ ಬೇರೆ ಏನು ಬೇಡ ಬೀಗ್ರೆ. ಇಂಥ ಒಳ್ಳೆ ಸಂಬಂಧ ಸಿಕ್ಕಿರೋದು ನಮ್ಮ ಪುಣ್ಯ. ಎಲ್ಲ ನೀವು ಹೇಳ್ದಾಗೆ ಆಗಲಿ ಬೀಗ್ರೆ. ನಮ್ಮನೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಗಿರ್ತಾಳೆ ಅನ್ನೋ ನಂಬಿಕೆ ನಮಗೆ ಸಂಪೂರ್ಣ ಇದೆ. ಅಷ್ಟು ಸಾಕು ನೋಡಿ. ಓ ಅಳಿಯಂದ್ರೆ, ನೀವೇ ಬಂದ್ರಲ್ಲ, ಏನು ಇಷ್ಟು ಬೇಗ ಮಾತೆಲ್ಲ ಮುಗಿಸ್ಬಿಟ್ರಾ? ನಮ್ಮ ಹುಡುಗಿ ನಿಮ್ಗೆ ಇಷ್ಟ ಆಗಿದ್ದಾಳ? ಮದುವೆ ಮುಹೂರ್ತನ ಇಡೋದ ಅಳಿಯಂದ್ರೆ? ಯಾಕೋ ಮಗನೇ, ಏನು ಮಾತೇ ಆಡ್ತಿಲ್ಲ, ಸುಮ್ಮನೆ ನಿಂತಿದೆಯಲ್ಲ? ಹುಡುಗಿ ಇಷ್ಟ ಆಗಿದ್ದಾಳೇನೋ? ಮದುವೆ ಮಾತುಕತೆ ಮುಂದುವರ್ಸೋಣ ಏನು? ಅದು ಅಮ್ಮ, ನನಗೆ ಸವಿತಾ ಇಷ್ಟ ಆದ್ಲು. ಇದೇನು ಇದು? ಇದೇನು ಹೇಳ್ತಿದ್ಯೋ ನೀನು? ಅಕ್ಕನ ನೋಡೋಕೆ ಬಂದು ತಂಗಿ ಇಷ್ಟ ಆಗಿದ್ದಾಳೆ ಅಂತಿದ್ಯಲ್ಲೋ, ನಿನ್ಗೇನಾಗಿದೆಯೋ? ಅಯ್ಯಯ್ಯೋ, ಇದೇನಪ್ಪ ಇದು? ಹೀಗೆ ಹೇಳ್ಬಿಟ್ಟಿಯಲ್ಲ ನೀನು. ಓದು ಬರ್ದಿರೋರಾಗಿ ಇದೇನಾ ಮಾಡೋದು ನೀವು? ಅಕ್ಕನ ನೋಡಿ ಮದುವೆ ಆಗಬೇಕು ಅಂತ ಬಂದಿರೋ ನೀನು, ತಂಗಿನ ನೋಡಿ ಮದುವೆ ಆಗ್ತೀನಿ ಅಂತಿದ್ಯಾ? ಏನು ವಿದ್ಯಾವಂತರಪ್ಪ ನೀವೆಲ್ಲ. ಇದೇನು ಅಳಿಯಂದ್ರೆ, ಏನಾದರೂ ಸಮಸ್ಯೆನಾ? ಮೊದಲಿನ ಮಗಳಿದ್ದಂತೆ ಎರಡನೇ ಮಗಳನ್ನ ಕೇಳ್ತಿದ್ದೀರಲ್ಲ, ಇದು ನಿಮ್ಗಾದರೂ ಸರಿ ಅನ್ನಿಸ್ತಿದೆಯಾ ಹೇಳಿ? ಯಾಕೆ ಹೀಗೆ ಮಾಡಿಬಿಟ್ರಿ? ಯಾಕೆ ಮನ್ಸು ಬದಲಾಯಿಸ್ತಿದ್ದೀರಾ ಅಳಿಯಂದ್ರೆ? ಏನಾಯ್ತು ಅಳಿಯಂದ್ರೆ? ಯಾಕೆ ಹೀಗೆ ಹೇಳ್ತಿದ್ದೀರಾ? ನೋಡಿ, ನೀವು ಯಾರೇ ಎಷ್ಟೇ ಸಾರಿ ಕೇಳಿದ್ರೂ ಅಷ್ಟೇ, ನಾನು ಮಾತ್ರ ಸವಿತನ್ ಬಿಟ್ಟು ಬೇರೆ ಯಾರನ್ನೂ ಒಪ್ಕೊಳ್ಳಲ್ಲ. ನಾನು ಮದುವೆ ಅಂತ ಆದರೆ ಅದು ನಿಮ್ಮ ಕಿರಿಮಗಳು ಸವಿತನ್ ಮಾತ್ರ. ಏನಪ್ಪ ನೀನು ಹೀಗೆ ಹೇಳ್ಬಿಟ್ರೆ ನಮ್ಮ ಹುಡುಗಿ ಬಗ್ಗೆ ಎಲ್ಲರೂ ಏನು ಅಂದ್ಕೊಳ್ಳಲ್ಲ? ಕವಿತನ ಹಣೆ ಬರನೇ ಸರಿ ಇಲ್ಲ, ಅದೃಷ್ಟ ಇಲ್ದವಳು, ಹಾಗೆ ಹೀಗೆ ಅಂತ ಊರೂರೆಲ್ಲ 100 ಮಾತಾಡ್ತಾರೆ. ಆಮೇಲೆ ಆ ಹುಡುಗಿನ ಯಾರನ್ನ ಮದುವೆ ಆಗ್ತಾರೆ ಹೇಳೋ? ನಿಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂದರೆ, ನನಗೆ ಗೊತ್ತಿರೋ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ, ಅವನು ನನ್ನ ಹಾಗೇನೆ ಶ್ರೀಮಂತನೇ. ನಿಮಗೆ ಒಪ್ಪಿಗೆ ಇದ್ದರೆ ನಿಮ್ಮಿಬ್ಬರು ಮಕ್ಕಳು ಮದುವೆನೂ ಒಟ್ಟಿಗೆ ಆಗತ್ತೆ. ಹೌದೌದು, ಆಮೇಲೆ ಅವನು ಯಾರನ್ನ ನೋಡೊಪ್ಕೋತಾನ ಏನೋ, ನಿನ್ನ ಹಾಗೇನೆ ಅಂತ ಬೇರೆ ಹೇಳ್ತಿದ್ಯಾ? ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡಿ, ಯಾವುದು ನಿಮ್ಮ ನಿರ್ಧಾರನ ತಿಳಿಸಿ, ನಾವಿನ್ನು ಹೊರಡ್ತೀವಿ. ಸಿಟಿಯಿಂದ ಬಂದಿರೋ ರಮಣ್ ಕವಿತನ ಮದುವೆ ಆಗಬೇಕು ಅಂದ್ಕೊಂಡೇ ಬಂದಿರ್ತಾನೆ. ಆದರೆ ಯಾಕೋ ಗೊತ್ತಿಲ್ಲ, ಕವಿತನ ಮದುವೆ ಆಗೋದು ಬಿಟ್ಟು ಸವಿತನ ಮದುವೆ ಆಗೋಕ್ಕೆ ಒಪ್ಕೊಳ್ತಾನೆ. ಅಕ್ಕನ ನೋಡೋಕೆ ಬಂದವನು ತಂಗಿ ಕೇಳಿದ್ರೆ ಕೊಟ್ಬಿಡ್ತಾರ ಅಷ್ಟು ಸುಲಭವಾಗಿ? ನೋಡು, ಎಲ್ಲ ನಿನ್ನಿಂದನೇ ಆಗಿರೋದು. ಇವಾಗ ಸ್ವಲ್ಪ ದೂರದಲ್ಲಿದ್ದಿದ್ರೆ ಹೀಗೆ ಅವ್ರು ನಿನ್ನ ಒಪ್ಕೋತಿದ್ರಾ? ಇವಾಗ ನೋಡು, ಅಕ್ಕನ ಬೇಡ ಅಂತ ಹೇಳಿ ನಿನ್ನ ಬೇಕು ಅಂತ ಕೂತಿದ್ದಾನೆ. ಮದುವೆ ಅಂತ ಆದರೆ ನಿನ್ನೆ ಆಗೋದು ಅಂತ ಹಠ ಮಾಡ್ತಿದ್ದಾನೆ. ಅಪ್ಪ, ನಾನೇನು ಮಾಡಲಿ ಹೇಳು? ಅಕ್ಕನ ಮದುವೆ ಆಗಲಿ ಅಂತ ಎಷ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಗೊತ್ತಾ? ನಿನಗೂ ಗೊತ್ತು ತಾನೆ, ಅಕ್ಕನ ಮದುವೆ ಆಗಲಿ ಅಂತ ನಾನು ಎಷ್ಟು ಕಡೆ ಬೇಡ್ಕೊಳ್ತಿದ್ದೆ ಅಂತ. ಆದರೆ ಅವನು ಯಾರೋ ಬಂದು ತಲೆ ಕೆಟ್ಟಿರೋ ಹಾಗೆ ಮಾತಾಡಿದ್ರೆ ನಾನೇನು ಮಾಡಲಿ ಹೇಳು? ಇವಾಗ ಏನು ಮಾಡಲಿ ಅಂತ ಕೇಳ್ತಿದ್ಯಲ್ಲ. ಅಕ್ಕನ ನೋಡೋಕೆ ಬಂದಾಗ ತಂಗಿಯವ್ರು ಸ್ವಲ್ಪ ದೂರನೇ ಇರಬೇಕು. ಅದು ಬಿಟ್ಟು ಹೀಗೆ ಅವ್ರ ಎದುರಿಗೆ ಬಂದರೆ ಅವ್ರ ಮನಸ್ಸು ಬದಲಾಗುತ್ತೆ, ದೇಹನೂ ಬದಲಾಗುತ್ತೆ. ಏ ಸಾಕು, ಸುಮ್ಮನೆ ಇರೋ. ಇವಾಗ ಅಂಥದ್ದು ಏನಾಯ್ತು? ಹೇಗೂ ಹುಡುಗ ಒಳ್ಳೆಯವನು, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಕೈ ತುಂಬ ಸಂಬಳ ತಗೋತಾನೆ, ಇನ್ನೇನು ಬೇಕು ಹೇಳು? ಮಗಳ ಜೀವನನೂ ಚೆನ್ನಾಗಿರುತ್ತೆ. ಅದು ಅಲ್ಲದೆ
ಕವಿತನ್ಗೂ ಒಂದು ಒಳ್ಳೆ ಹುಡುಗನ್ ನೋಡ್ತೀನಿ ಅಂದಿದ್ದಾನಲ್ಲ, ಇನ್ನೇನು ಬೇಕು? ಸುಮ್ಮನೆ ಇಬ್ಬರಿಗೂ ಮದುವೆ ಮಾಡು. ಏನು ಮದುವೆನಾ? ಅಜ್ಜಿ, ನನಗಿಷ್ಟು ಬೇಗ ಮದುವೆ ಬೇಡ. ನಾನಿನ್ನೂ ಚಿಕ್ಕ ಹುಡುಗಿ. ಸಾಕು ಬಾಯಿ ಮುಚ್ಚೆ. ತೆಪ್ಪಗೆ ನಾನು ಹೇಳ್ದಾಗ ಮದುವೆ ಆಗಬೇಕು. ಬೇರೆ ಏನಾದರೂ ವೇಷ ಮಾಡಿದ್ರೆ ಆಮೇಲೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮನೆಯವ್ರಿಗೆ ಕೂಡ ರಮಣ್ ತುಂಬಾನೇ ಇಷ್ಟ ಆಗ್ತಾನೆ. ಹಾಗಾಗಿ ಈ ಮದುವೆ ಮಾತುಕತೆನ ಮುಂದುವರ್ಸೋ ಮನ್ಸು ಮಾಡ್ತಾರೆ. ಮನೆಯವರೆಲ್ಲರೂ ಒಪ್ಪಿಗೆ ಮೇರೆಗೆ ಕವಿತಾ ಮತ್ತೆ ಸವಿತಾ ಇಬ್ಬರು ಮದುವೆನೂ ಆಗುತ್ತೆ. ಮದುವೆ ಆದ್ಮೇಲೆ ಸವಿತಾ ತನ್ನ ಗಂಡ ರಮಣ್ ಜೊತೆಗೆ ಸಿಟಿಗೆ ಬರ್ತಾಳೆ. ಹಾಯ್, ಗುಡ್ ಮಾರ್ನಿಂಗ್. ಏನು ನನ್ನ ಹೆಂಡತಿ ಮೌನವ್ರತ ಮಾಡ್ತಾ ಇದ್ದಾಳಾ ನನ್ನಂಥ ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ? ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನನ್ನ ಹತ್ರ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ನೀನು? ನಾನೇನು ಕೆಟ್ಟೋನಲ್ಲ ಕಣೆ. ನಿನ್ನ ಅಕ್ಕನ ನೋಡೋಕೆ ಬಂದು ನಿನ್ನ ಮದುವೆ ಆದೆ ಅಂತ ಕೋಪನಾ? ಅಮ್ಮ ಸವಿತಾ, ಸವಿತಾ, ಒಂದು ನಿಮಿಷ ಬಾರಮ್ಮ ಇಲ್ಲಿ. ಹಾ ಅತ್ತೆ, ಬಂದೆ. ನಾನು ಇಷ್ಟು ಮಾತಾಡ್ಸಿದ್ರು ನಿನಗೆ ಮಾತಾಡಬೇಕು ಅನ್ನಿಸ್ತಾ ಇಲ್ವಾ? ಅಷ್ಟೊಂದು ಕೋಪ ಬಂದಿದೆಯಾ ನನ್ನ ಮೇಲೆ ನಿನಗೆ? ಅತ್ತೆ ಕರಿತಾ ಇದ್ದಾರೆ, ನನ್ನ ಕೈ ಬಿಡಿ, ನಾನು ಹೋಗಬೇಕು. ಅಕ್ಕನ ಮದುವೆ ಆಗಬೇಕು ಅಂತ ಬಂದಿರೋನು ತನ್ನನ್ನು ಮದುವೆ ಆಗಿರೋದಕ್ಕೆ ಸವಿತನಿಗೆ ರಮಣ್ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಅದೇ ಕಾರಣಕ್ಕೆ ರಮಣ್ ಎಷ್ಟೇ ಮಾತಾಡ್ಸಿದ್ರು ಅವನಿಗೆ ಉತ್ತರನೇ ಕೊಡ್ತಾ ಇರಲ್ಲ. ಈ ಮೌನ ಸ್ವಲ್ಪ ದಿನಕ್ಕೆ ಸರಿ ಹೋಗುತ್ತೆ ಅಂತ ರಮಣ್ ಅಂದ್ಕೊಂಡಿರ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಆದ್ರೆ ದಿನ ಕಳೆದಾಗೂ ಅವಳ ಮೌನ ಜಾಸ್ತಿನೇ ಆಗ್ತಿರತ್ತೆ ಹೊರತು ಸರಿ ಆಗೋದೇ ಇಲ್ಲ. ರಮಣ್ಗೂ ಕೂಡ ಅವಳ ಮೌನನ ಸಹಿಸ್ಕೊಂಡು ಮನೇಲಿರೋಕ್ಕಾಗ್ತಾ ಇರಲ್ಲ. ಐ ಆಮ್ ರಿಯಲಿ ಸಾರಿ ಕಣೆ. ಯಾಕೆ ಹೀಗೆ ಮೌನವಾಗಿರ್ತೀಯ? ಅಂಥದ್ದು ಏನಾಯ್ತು ಇವಾಗ? ಏನಾದರೂ ಬೇಜಾರ ನನ್ನ ಮೇಲೆ? ನಾನು ಊರಿಗೆ ಹೋಗಬೇಕು. ನನಗಿಲ್ಲಿರೋಕ್ಕಾಗ್ತಾ ಇಲ್ಲ. ನನ್ನ ಮನೆ ಕಳಿಸ್ಕೊಡಿ. ಹೇ, ಏನಾಯ್ತು ಇವಾಗ? ಇನ್ಮೇಲಿಂದ ಇದೇ ನಿನ್ನ ಮನೆ, ಈ ಸಿಟಿನೇ ನಿನ್ನ ಊರು, ನಾನೇ ನಿನ್ನ ಗಂಡ, ಬೇರೆ ಎಲ್ಲೂ ಹೋಗೋ ಹಾಗಿಲ್ಲ. ನನಗೆ ನೀವು ಇಷ್ಟ ಇಲ್ಲ. ಅಕ್ಕನ ಮದುವೆ ಆಗಬೇಕಾಗಿರೋರು ನೀವು, ಆದರೆ ನನ್ನ ಮದುವೆ ಆಗಿದ್ದೀರಾ. ನನಗೆ ಈ ಮನೇಲಿದ್ರೆ ಅದೇ ನೆನಪಾಗತ್ತೆ. ನಿಮ್ಮ ತಪ್ಪು ನಿರ್ಧಾರದಿಂದ ಇಡೀ ಊರಲ್ಲಿ ನನ್ನ ಬಗ್ಗೆ ಜನಕ್ಕೆ ಒಂದು ಮಾತಾಡಿದ್ರು. ನಿಮ್ಮಿಂದ ನಾನು ತಲೆ ತಗ್ಸೋ ಹಾಗಾಯಿತು. ನನಗೆ ನಿಮ್ಮ ಜೊತೆ ಬದುಕೋಕೆ ಇಷ್ಟ ಇಲ್ಲ. ನಾನು ಊರಿಗೆ ಹೋದ್ಮೇಲೆ ವಾಪಸ್ ಬರಲ್ಲ. ನನ್ನ ದಯವಿಟ್ಟು ಊರಿಗೆ ಕಳಿಸ್ಕೊಡಿ. ಸರಿ, ಹಾಗಾದರೆ ನಾಳೆ ನಿನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ವಾಪಸ್ ಬರ್ತೀಯೋ ಅಥವಾ ಅಲ್ಲೇ ಇರ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ನಾಳೆ ಬೆಳಗ್ಗೆನೇ ಕರ್ಕೊಂಡು ಹೋಗ್ತೀನಿ. ಸವಿತಾ ಮನೆ ಬಿಟ್ಟು ಹೋಗ್ತೀನಿ, ಇನ್ನು ಈ ಮನೆಗೆ ವಾಪಸ್ ಬರಲ್ಲ ಅಂತ ಹೇಳಿದ್ರು ಕೂಡ ರಮಣ್ ಈ ಮದುವೆನ ಯಾಕಾಗಿರೋದು ಅನ್ನೋ ಕಾರಣ ಮಾತ್ರ ಹೇಳಲ್ಲ. ಮಾರನೇ ದಿನ ರಮಣ್ ತನ್ನ ಹೆಂಡತಿನ ಕರ್ಕೊಂಡು ಅವಳ ತವ್ರ ಮನೆಗೆ ಬರ್ತಾನೆ. ಸರಿ ಮಾವ, ನಾನಿನ್ನು ಹೊರಡ್ತೀನಿ ಆಯಿತಾ? ಅಯ್ಯೋ, ಇದೇ ನಡಿ ಅಂದರೆ ಇನ್ನೊಂದು 2 ದಿನ ಇದ್ದು ಹೋಗಿ. ಮದುವೆ ಆದಮೇಲೆ ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಿದ್ದೀರಾ, ಹಾಗೆ ಹೊರಟ್ಬಿಟ್ರೆ ಹೇಗೆ? ಇಲ್ಲ ಮಾವ, ಆಫೀಸ್ನಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ. ಸವಿತಾ ಬರುವಾಗ ಫೋನ್ ಮಾಡಿ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಪ್ಪ, ನಾನು ಹೋಗಲ್ಲ ಅವ್ರ ಮನೆಗೆ. ಇನ್ಮೇಲಿಂದ ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ. ಇದೇನು ಹೇಳ್ತಿದ್ಯಮ್ಮ ನೀನು? ಹೌದಪ್ಪ, ನನಗೆ ಆ ಮನೆಯಲ್ಲಿರೋಕ್ಕಾಗ್ತಿಲ್ಲ. ಅಕ್ಕನ ಮದುವೆ ಆಗೋಕೆ ಬಂದವರು ನನ್ನ ಮದುವೆ ಆಗಿದ್ದಾರೆ. ಅವಳು ಇರಬೇಕಾಗಿರೋ ಜಾಗದಲ್ಲಿ ನಾನಿದ್ದೀನಿ. ಅದಕ್ಕೆ ನನಗೆ ಅಲ್ಲಿರೋಕ್ಕಾಗ್ತಾನೇ ಇಲ್ಲ. ನಾನು ಇನ್ಮೇಲಿಂದ ಅಲ್ಲಿಗೆ ಹೋಗಲ್ಲ ಅಪ್ಪ, ನಿಮ್ಮ ಜೊತೆ ಇಲ್ಲೇ ಇರ್ತೀನಿ. ಅವ್ರಿಗೆ ಬೇರೆ ಮದುವೆ ಆಗೋಕೆ ಹೇಳಿ. ಏನು? ಈ ಕಾರಣಕ್ಕೆ ನೀನು ಅವ್ರನ್ನ ಬೇಡ ಅಂತಿದ್ಯೇನೆ? ಲೇ, ನಿಜ ಹೇಳಬೇಕು ಅಂದರೆ ಅವರೆಲ್ಲ ಕಡೆ ಮದುವೆ ಬೇಡ ಅಂತ ಹೇಳಿದ್ದು. ನಾನೇ ಅವ್ರ ಜೊತೆಗೆ ಮದುವೆ ಆಗೋಕೆ ಇಷ್ಟ ಇಲ್ದೇನೆ ಹಾಗಂದಿದ್ದು. ಇಲ್ಲ, ನೀನು ಹೀಗೆ ಹೇಳೋರೋಕೆ ಸಾಧ್ಯನೇ ಇಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ. ನನ್ನ ಅವ್ರ ಜೊತೆ ಕಳ್ಸೋಕ್ಕೋಸ್ಕರ ಈ ಥರ ಸುಳ್ಳು ಹೇಳ್ತಿದ್ಯಾ ತಾನೇ? ಇಲ್ಲ ಕಣೆ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅವತ್ತು ಅಮ್ಮ ಕವಿತಾ, ಹೋಗಮ್ಮ, ಅಳಿಯಂದ್ರನ್ನ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬನ್ನಿ ಇಬ್ಬರು. ನೋಡಿ, ನನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಈ ವಿಷಯ ಹೇಳಲಿಲ್ಲ ಅಂದರೆ ಮುಂದೆ ಸುಮ್ಮನೆ ತೊಂದರೆ ಆಗುತ್ತೆ. ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಕಾಲೇಜ್ನಲ್ಲಿರ್ತಾ ಒಬ್ಬ ಹುಡುಗನ ಪ್ರೀತಿ ಮಾಡ್ತಿದ್ದೆ. ಅವನಿವಾಗ ಸಿಟಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಮದುವೆ ಅಂತ ಆದರೆ ಅವನ್ನೇ ಮದುವೆ ಆಗ್ತೀನಿ, ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಪ್ಲೀಸ್ ನೀವು ಕ್ಯಾನ್ಸಲ್ ಮಾಡಿಸ್ಬಿಡಿ ಮದುವೆನ. ಆದರೆ ಈ ವಿಷಯನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ನೀವು ನಿಮ್ಮ ಮನೆಯವ್ರ ಹತ್ರನೇ ಹೇಳಿ ಮದುವೆಗೆ ಒಪ್ಪಿಸ್ಬೋದಲ್ಲ. ಇಲ್ಲ,
ನಮ್ಮ ಮನೇಲಿ ಗೊತ್ತಾದರೆ ನನ್ನ ಸಾಯಿಸೇ ಬಿಡ್ತಾರೆ. ದಯವಿಟ್ಟು ನೀವೇ ನನಗೆ ಸಹಾಯ ಮಾಡಬೇಕು. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ತಂಗಿ ಸವಿತಾನ ನೀವು ಮದುವೆ ಆಗಿ. ಅವಳು ತುಂಬ ಒಳ್ಳೆಯವಳು. ಆದರೆ ನನ್ನ ಈ ಪ್ರೀತಿ ವಿಷಯನ ಮನೇಲಿ ಮಾತ್ರ ಹೇಳಬೇಡಿ. ಹೇಗಾದರೂ ಮಾಡಿ ನಮ್ಮ ಮದುವೆಗೆ ನೀವೇ ಹೆಲ್ಪ್ ಮಾಡಬೇಕು. ದಯವಿಟ್ಟು ಸಹಾಯ ಮಾಡಿ. ಈ ಮದುವೆನ ಕ್ಯಾನ್ಸಲ್ ಮಾಡಿ. ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡಿದ್ದಕ್ಕೇ ನಮ್ಮಿಬ್ರು ಮದುವೆ ಕ್ಯಾನ್ಸಲ್ ಮಾಡಿ ಅವ್ರು ನಿನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದು. ಎಲ್ಲರೂ ಅಷ್ಟೆಲ್ಲ ಮಾತಾಡಿದ್ರು ಅವ್ರು ಇಲ್ಲಿವರೆಗೂ ಸತ್ಯ ಹೇಳಲೇ ಇಲ್ಲ. ಆದರೆ ಇನ್ನೂ ನಾನು ಬಾಯಿ ಮುಚ್ಕೊಂಡಿದ್ರೆ ನಿಮ್ಮಿಬ್ಬರ ಸಂಸಾರನೇ ಹಾಳಾಗ್ಬಿಡುತ್ತೆ. ಅದಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ. ನಿನ್ನ ಗಂಡ ದೇವ್ರಂತವ್ರು, ಅವ್ರನ್ನ ಕಳ್ಕೊಬೇಡ. ನನ್ನ ಗಂಡ ಕೂಡ ಅವ್ರಿಗೆ ಮೊದಲೇ ಪರಿಚಯ ಇರಲಿಲ್ಲ. ನಾನು ಹೇಳಿದ್ಮೇಲೆ ಅವ್ರ ಪರಿಚಯ ಮಾಡಿಕೊಂಡು ನಮ್ಮ ಮದುವೆಗೆ ನಿಮ್ಮನ್ನು ಒಪ್ಪಿಸಿದ್ದು. ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡ್ರಿ. ನನಗೆ ಸತ್ಯ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ಯಾವತ್ತೂ ಇನ್ನು ನಿಮ್ಮ ಮನಸ್ಸು ನೋಯಿಸಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.